ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಜೋಗ್ದೇವ್ಗೆ ಮಡ್ಲೆಲ್ಲ ತುಂಬಿಟ್ಟು ಭೂಮಿ ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ಅವಳು ಮನಸ್ಸಲ್ಲಿರೋ ಕಷ್ಟನ ಜೋಗ್ದೇವ ಹೇಳ್ತಾ ಇರ್ತಾರೆ. ಅಂಜಿಕೆ ಬೇಡ ಮಗಳೇ, ನೀನು ಭಾಳ ಒಳ್ಳೆ ಮನಸ್ಸಿದೆ ನಿನಗೆ, ನೀನು ಈ ಮನೆ ರಾಣಿಯಾಗಿ ಎಲ್ಲರನ್ನೂ ಜೋಪಾನವಾಗಿ ಕಾಪಾಡ್ತೀಯ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಭೂಮಿ ಸೆರಗೊಡ್ಡಿ ಬೇಡ್ತಾ ಇರಬೇಕಾದ್ರೆ ಅವಳು ಸೆರಗಲ್ಲಿದ್ದನ್ನು 2 ಅಕ್ಕಿ ಹಿಡಿನ ಭೂಮಿಗೆ ಮಡ್ಲಿಗೆ ಹಾಕ್ಬಿಟ್ಟು ಖುಷಿಯಾಗಿರು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅಜ್ಜಿತು ಸಹ ತುಂಬ ಬೇಜಾರು ಮಾಡಿಕೊಂಡು ಬಂದು ತಾಯಿ ಹತ್ರ ಕೈ ಮುಗಿದು ಕೂತ್ಕೊಂಡಾಗ ಜೋಗ್ತವ್ವ ಹೇಳ್ತಾ ಇರ್ತಾಳೆ, ಕಳೆದೋಗಿರೋ ಬಗ್ಗೆ ಚಿಂತೆ ಬೇಡ, ಅದಕ್ಕಿಂತ ಅತ್ಯಮೂಲ್ಯವಾದ ವಸ್ತುನ ನಿನಗೆ ಕೊಟ್ಟಿದ್ದಾನೆ, ಅದನ್ನು ಜೋಪಾನವಾಗಿ ಇಟ್ಕೊಂಡು ನೋಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜೀವನ ಪರ್ಯಂತ ಅದನ್ನು ಜೋಪಾನವಾಗಿ ಇಟ್ಕೊಂಡು ಜೊತೆಯಾಗಿರು ಅಂತ ಹೇಳಬೇಕಾದ್ರೆ ಅಜಿತ್ಗೆ ಏನು ಅರ್ಥ ಆಗದೆ ಬೇಜಾರು ಮಾಡಿಕೊಂಡು ಎದ್ದು ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಭೂಮಿ ಮತ್ತೆ ತಾಯಿ ಹತ್ರ ಪಾದಡಿ ಬಂದು ಕೂತ್ಕೊಂಡು ಕೇಳ್ತಾ ಇರ್ತಾಳೆ, ನಮ್ಮಮ್ಮ ಆದಷ್ಟು ಬೇಗ ಬಿಡುಗಡೆ ಆಗ್ತಾಳೆ, ಯಾವಾಗ ನಮ್ಮಮ್ಮ ಬಿಡುಗಡೆ ಆಗ್ತಾಳೆ, ನಾನು ಅವಳು ಯಾವಾಗ ಜೊತೆಗಿರೋದು ತಾಯಿ ಅಂತ ಕೇಳ್ತಿರ್ಬೇಕಾದ್ರೆ ಜೋಗ್ತೇವ ತುಂಬ ನಗಾಡ್ತಾ ಇರ್ತಾಳೆ. ಆಗ ಭೂಮಿ ತಲೆ ಮೇಲೆ ಕೈ ಇಟ್ಟು ಹೇಳ್ತಾ ಇರ್ತಾಳೆ, ಆ ತಾಯಿ ಆಶೀರ್ವಾದ ನಿನ್ನ ತಲೆ ಮೇಲಿದೆ, ಆದಷ್ಟು ಬೇಗ ನಿನ್ನ ತಾಯಿ ಮನೆಗೆ ಬಂದೇ ಬರ್ತಾಳೆ, ತಾಯಿ ಮಗಳು ಸೇರೋ ಕಾಲ ಹತ್ರ ಬಂದಿದೆ ಅಂತ ಅನ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಬಂದು ಆಶೀರ್ವಾದ ತಗೋತಿರ್ತಾರೆ. ಅಜ್ಜಿನೂ ಬರ್ತಾರೆ, ಅಂಜನಾ ಹಾಗೆ ಮನಸ್ವಿನಿ, ಶ್ರವಣ್ ಎಲ್ಲರೂ ಸಹ ಆಶೀರ್ವಾದ ತಗೊಂಡು ಹೋಗ್ತಿರ್ಬೇಕಾದ್ರೆ ಜೋಗ್ತೇವ ಎದ್ದು ನಿಂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ಹಾಗೆ ಒಂದು ಸಲ ಎಲ್ಲರೂ ನೋಡಿ ನಗಾಡ್ಕೊಂಡು ಮತ್ತೆ ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಮನೆಯಿಂದ ಆಚೆ ಹೋದ್ಮೇಲೆ ಆಶೀರ್ವಾದನ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಭೂಮಿ ಟೀ ಅಂಗಡಿಗೆ ಅಂತ ಬಂದು ಯೋಚನೆ ಮಾಡ್ತಾ ಇರ್ತಾಳೆ. ಜೋಗ್ತೇವ ಹೇಳಿದ ಮಾತೆಲ್ಲ ನೆನಪು ಮಾಡ್ಕೋತಾ ಇರ್ತಾಳೆ. ಗಂಡ ಹೆಂಡತಿ ಇಬ್ಬರು ನಾಟಕ ಮಾಡ್ತಿದ್ದಾರೆ, ಆದಷ್ಟು ಬೇಗ ಸತ್ಯ ಏನು ಅನ್ನೋದು ಹೊರಗಡೆ ಬಂದೇ ಬರುತ್ತೆ, ಇವರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪು ಮಾಡಿಕೊಂಡು ಹಾಗೆ ಟೀ ಮಾಡ್ತಾ ಮಾಡ್ತಾ ಸಿಕ್ಕಾಬಟ್ಟೆ ಟೀ ಪುಡಿನ ಸುರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಲಕ್ಷ್ಮಿ ಅಕ್ಕ ಬಂದುಬಿಟ್ಟು, ಏನು ಮಾಡ್ತಿದ್ಯಾ ಭೂಮಿ, ಏನು ಮಾಡ್ತಿದ್ಯಾ, ಯಾಕೆ ಇಷ್ಟೋ ಥರ ಟೀ ಪುಡಿ ಸುರಿತಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಅಕ್ಕ, ನಾನು ಗಮನನೇ ಮಾಡಲಿಲ್ಲ, ಸಾರಿ ಕ್ಷಮಿಸ್ಬಿಡಿ ಅಂತ ಅಂದಾಗ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಯಿತು ಹೇಳು ಭೂಮಿ ಅಂತ ಅನ್ಬೇಕಾದ್ರೆ, ಅಕ್ಕ ನಿನ್ನೆ ನವರಾತ್ರಿ ಹಬ್ಬ ಮಾಡೋ ಟೈಮಲ್ಲಿ ಜೋಗ್ತೇವ ಮನೆಗೆ ಬಂದಿದ್ದರು, ಅವರು ಹೇಳಿದರು 1 ವರ್ಷದೊಳಗೆ ಈ ಮನೇಲಿ ತೊಟ್ಲು ತೂಗುತ್ತೆ ಅಂತ, ನನಗೆ ತುಂಬ ಭಯ ಆಗ್ತಿದೆ ಅಂತ ಅನ್ಬೇಕಾದ್ರೆ ಲಕ್ಷ್ಮಿ ಹೇಳ್ತಾ ಇರ್ತಾಳೆ, ಅದಕ್ಕೆಲ್ಲ ಏನಕ್ಕೆ ಭಯ ಪಡ್ತೀಯಾ, ಅವ್ರು ಹೇಳಿದ್ದು ನಿನಗಲ್ಲ ಅಂತ ಅನಿಸುತ್ತೆ, ಬಿಟ್ಟು ಹಾಕು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಂದಾಗ, ಇಲ್ಲ ಲಕ್ಷ್ಮಮ್ಮ, ಇಲ್ಲ ಲಕ್ಷ್ಮಿ ಅಕ್ಕ, ನನಗೆ ಹೇಳಿದ್ದು, ಏಕೆಂದರೆ ನಮ್ಮನೇಲೆ ತಾನೇ ಮದುವೆ ಆಗಿರೋ ಹೊಸ ಜೋಡಿ ನಾನು ಸಾಹೇಬ್ರು ಇರೋದು, ಮತ್ತಿನ್ಯಾರಿಗೆ ಹೇಳೋದು ಅಂತ ಅನ್ಬೇಕಾದ್ರೆ, ನೀನು ಅಜ್ಜಿ ಸಾಹೇಬ್ರು ಒಂದೇ ಮಂಚದ ಮೇಲೆ ಮಲಗಿದ್ರು, ನಿನ್ನ ಗೆರೆನ ನೀನು ದಾಟಿಲ್ಲ, ಅಷ್ಟು ನಂಬಿಕೆ ನನಗೂ ಸಹ ಇದೆ, ನೀನು ತಲೆ ಕೆಡಿಸ್ಕೊಬೇಡ, ನಿನಗೆ ಅಂತ ಯಾಕೆ ಅನ್ಕೋತೀಯ, ನಚಿಕೇತ ಅವ್ರಿಗೂ ಮದುವೆ ಆಗಿ 1 ವರ್ಷದೊಳಗೆ ಮಗು ಆಗ್ಬೋದಲ್ವಾ, ಅವ್ರಿಗಿರ್ಬೋದು ಅಂತ ಅಂದಾಗ ಅವಳಿಗೆ ತುಂಬ ಖುಷಿ ಆಗ್ತಿರುತ್ತೆ. ಲಕ್ಷ್ಮಿ ಅಕ್ಕ, ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನ್ನ ಮನಸ್ಸು ಅಗ್ರ ಆಯಿತು, ಇದ್ರೂ ಇರ್ಬೋದಲ್ವಾ, ಆದಷ್ಟು ಬೇಗ ಮೈದ್ನನಿಗೆ ಮದುವೆ ಆದರೆ ಅಷ್ಟೇ ಸಾಕು ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ನಚಿಕೇತ ತನ್ನ ಲವರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಕದ್ದು ಭೂಮಿ ಕೇಳಿಸ್ಕೊಂಡು ಸಡನ್ನಾಗಿ ಫೋನ್ನ ಕಿತ್ಕೋತಾಳೆ. ಅದಕ್ಕೆ ಪ್ಲೀಸ್ ಕೊಟ್ಬಿಡಿ ಅಂತ ಅನ್ಬೇಕಾದ್ರೆ, ಮೈದ್ನ, ನನಗೆ ಜೋಗ್ತೇವ ಎಲ್ಲ ಹೇಳಿದ್ರು ತಾನೇ, ಎಲ್ಲರ ಮುಂದೆ ನೀನು ಲವ್ ಮಾಡ್ತಿದ್ದೀಯ ಅಂತ, ನಿನ್ನ ಮನಸ್ಸಲ್ಲಿ ಇರೋದನ್ನ ಬಿಚ್ಚಿಟ್ಟಿದ್ದಾರೆ, ಯಾರಂತ ಹೇಳು ಅಂತ ಕೇಳ್ತಿರ್ಬೇಕಾದ್ರೆ, ಯಾರೂ ಇಲ್ಲ, ಅದು ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾ ಇರ್ತಾನೆ. ಆಗ ಫೋನ್ ನೋಡಿದ ತಕ್ಷಣ ಮೈ ಲವ್ ಅಂತ ಇದೆ, ಮತ್ತು ಹಲೋ ನಿಮ್ಮ ಹೆಸರು ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಫೋನ್ ಕಟ್ಟಾಗಿರುತ್ತೆ. ನಿಜ ಹೇಳ್ತೀಯಾ ಮೈದ್ನ ಇಲ್ವಾ ಅಂತ ಅನ್ಬೇಕಾದ್ರೆ, ಅವಳು ನನ್ನ ಗರ್ಲ್ ಫ್ರೆಂಡು, ಲಿವಿಂಗ್ ಟುಗೆದರಲ್ಲಿ ಇದ್ವಿ ಅಂತ ಅನ್ಬೇಕಾದ್ರೆ, ಸರಿಯಾಗಿ ಹೇಳು ನನಗೆ ಅರ್ಥ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮುಂದಿನ ವರ್ಷ ಮದುವೆ ಆಗಬೇಕು ಅಂತ ಈ ವರ್ಷ ಲಿವಿಂಗ್ ಟುಗೆದರಲ್ಲಿದ್ವಿ, 1 ವಾರ ನನ್ನ ಅಪ್ಪ ಅಮ್ಮನ ಒಪ್ಪಿಸಿ USA ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ವಿ, ಅಲ್ಲಿ ನಾವಿಬ್ಬರು ಪೀಡಿಯಾಟಿಷನ್ ಆಗಿ ವರ್ಕ್ ಮಾಡ್ತಾ ಇದ್ವಿ, ಆವಾಗ ನಮಗೆ ಲವ್ ಆಯಿತು ಅಂತ ಎಲ್ಲ ಲವ್ ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಅವಳ ಹೆಸರೇನು ಅಂದಾಗ ಅನಯ ಅಂತ ಹೇಳ್ತಾ ಇರ್ತಾರೆ. ಓ ಹೌದಾ, ಹಾಗಾದ್ರೆ ಆದಷ್ಟು ಬೇಗ ಮದುವೆ ಆದ್ರಾಗುತ್ತೆ ಬಿಡಿ ಅಂತ ಅನ್ಬೇಕಾದ್ರೆ, ಇಲ್ಲ ಅದಕ್ಕೆ ಅವಳಿಗೆ ಮಂಡ್ಯದಾಗ ಬರೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ನೋಡಿದರೆ ಅಪ್ಪ ಅಮ್ಮ ನನ್ನನ್ನು ಬಿಡಲ್ಲ, ಅವಳು ನನ್ನ ಕೆರಿಯರೆಲ್ಲ ಇರೋದು ಅಲ್ಲೇ, ನಾನು ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ಆದರೆ ಚಿಕ್ಕ ಮಕ್ಕಳು ಡಾಕ್ಟ್ರ್ ಹತ್ರ ಬರಲ್ಲ ಅಂತ ಹಠ ಮಾಡ್ತಾರಲ್ಲ, ಆ ರೀತಿ ಅವಳು ಹಠ ಮಾಡ್ತಾ ಇದ್ದಾಳೆ. ಆದರೆ ನನಗಂತೂ ಗ್ಯಾರಂಟಿ ಇದೆ, ನನ್ನ ಮೇಲೆ ಲವ್ವಿಗೋಸ್ಕರ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ಅಲ್ಲಿವರೆಗೂ ಪ್ಲೀಸ್ ನೀವು ಯಾರಿಗೂ ಹೇಳ್ಬೇಡಿ ಅಂದಾಗ ಪ್ರಾಮಿಸ್ ಮಾಡ್ತಾ ಇರ್ತಾಳೆ, ಯಾರಿಗೂ ಹೇಳಲ್ಲ ಅಂತ.
ಹಾಗೆ ಇನ್ನೊಂದು ಕಡೆ ಅಂಜನಾ ತುಂಬ ಟೆನ್ಷನ್ ಮಾಡ್ಕೊಂಡು ಅವಳು ಯಾರೋ ಮನೆಗೆ ಜೋಗ್ತೇವ ಅಂತ ಬಂದುಬಿಟ್ಟು ಭೂಮಿ ಅಜಿತ್ನ ಯಾವತ್ತೂ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಟೋದ್ಲು. ನನಗಂತೂ ತಲೆ ಕೆಟ್ಟೋಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಅಶ್ವಿನಿ ಹೇಳ್ತಾ ಇರ್ತಾಳೆ, ಅಂಜು ಇಷ್ಟಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೊಂಡಿದೆಯಲ್ಲ, ನಾವು ಇಷ್ಟೊಂದು ಥರ ಪ್ಲ್ಯಾನ್ ಮಾಡಿದ್ದೀವಿ, ಅದರಲ್ಲಿ ಒಂದಾದರೂ ವರ್ಕೌಟ್ ಆಗಿ ಅವರಿಬ್ಬರು ದೂರ ಹಾಗೆ ಹಾಕ್ತಾರೆ ನೋಡು ಬೇಕಾರೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಆಗಲ್ಲ ಅಶ್ವಿನಿ, ನಿನಗೆ ಗೊತ್ತಿಲ್ಲ ಆಯಿತಾ, ಅದು ಜೋಗ್ತೇವ ಮತ್ತೆ ಬೇರೆ ಹೇಳ್ತಾ ಇದ್ಲು, ಈ 1 ವರ್ಷದಲ್ಲಿ ತೊಟ್ಲು ಬೇರೆ ತೂಗ್ತಾರೆ ಅಂತ ಹೇಳ್ತಾ ಇದ್ರು. ನನಗೆ ಆ ಮಾತನ್ನ ಕೇಳಿ ಇನ್ನೂ ಹೊಟ್ಟೆ ಉರಿತಾ ಇದೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಷ್ಟಕ್ಕೆಲ್ಲ ಏನಕ್ಕೆ ತಲೆ ಕೆಡಿಸ್ತೀಯಾ, ಅವಳಿಗೆಲ್ಲಿ ಮಗು ಆಗುತ್ತೆ, ಆದರೆ ನಚಿಕೇತ್ಗಾಗ್ಬೋದು, ನೀನು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀಯಾ ಅಂತ ಅನ್ಬೇಕಾದ್ರೆ, ಮೆಂಟಲ್ ನಚಿಕೇತ್ಗೆ ಹೇಗಾಗುತ್ತೆ, ಇನ್ನು ಹುಡುಗಿನೂ ಫಿಕ್ಸ್ ಆಗಿಲ್ಲ, ಆ ಅಬ್ರಾಡಲ್ಲಿ ಯಾವ್ದಾದ್ರು ಹುಡುಗಿ ಇತ್ತು ಅಂತಂದರೆ ಅವಳನ್ನ ಕರ್ಕೊಂಬಂದು ಮದುವೆ ಮಾಡೋ ಅಷ್ಟೊತ್ತಿಗೆ 6 ತಿಂಗಳಾಗುತ್ತೆ, ಮತ್ತೆ 6 ತಿಂಗಳಲ್ಲಿ ಮಗು ಎಲ್ಲಿ ಹುಟ್ಟುತ್ತೆ, ತೊಟ್ಲಲ್ಲಿ ತೂಗ್ತಾರೆ, ಯಾರಿಗಾಗುತ್ತೆ ಅನ್ನೋದು ನಿನಗೆ ಗೊತ್ತಾಗಿಲ್ವಾ ಅಂತ ಬೈತಿರ್ಬೇಕಾದ್ರೆ ಅವಳಿಗೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಂಜನಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನಾದರೂ ಭೂಮಿಗೆ ಮಗು ಆಯಿತು ಅಂದರೆ ಖಂಡಿತ ಅವಳನ್ನ ಸಾಯಿಸೇ ಬಿಡ್ತೀನಿ ಅಂತ ಅಂದಾಗ ಈ ಕಡೆ ಶಾಕ್ ಆಗ್ತಿರುತ್ತೆ ಅಶ್ವಿನಿಗೆ. ಈ ಸೈಕೋ ಅಂಜು ಸಾಯಿಸಿದ್ರು ಸಾಯಿಸ್ತಾಳೆ, ಹೇಳೋಕ್ಕಾಗಲ್ಲ, ನಾನು ಸ್ವಲ್ಪ ಹುಷಾರಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಲಗೋಕ್ಕೆ ಟೈಮ್ ಆಯಿತು ಅಂತ ಅಜಿತ್ತು ಬೆಡ್ ಮೇಲೆ ಪಿಲ್ಲೋ ಕವರ್ ಆಗ್ತಾ ಇರಬೇಕಾದ್ರೆ, ಪಿಲ್ಲೋ ಎಲ್ಲ ಆಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ಬಂದಿದ್ದನ್ನು ನೋಡಿ, ಏನು ಮೈದ್ನೂ ಅದಕ್ಕೇನೋ ತುಂಬ ಮಾತುಕತೆ ನಡೆಸ್ತಾ ಇದ್ರಿ ಅಂತ ಅಂದಾಗ, ಹೌದು ಏನೋ ಮಾತಾಡ್ತಾ ಇದ್ವಿ, ನೀವು ಯಾಕೆ ಅದನ್ನೆಲ್ಲ ಕದ್ದು ಕೇಳಿಸ್ಕೊತಿದ್ರಿ, ಪೊಲೀಸ್ ಬುದ್ಧಿ ಇಲ್ಲೂ ಬಿಡಲ್ವಲ್ಲ ಸಾಹೇಬ್ರೆ, ಏನೋ ಪರ್ಸನಲ್ ಮಾತಾಡ್ತಾ ಇದ್ವಿ ಅಂತ ಅಂದಾಗ, ಅದೇನು ಹೇಳು ಅಂತ ಕೇಳ್ತಾ ಇರ್ತಾನೆ. ಅದು ಏನೋ ಅವರು ಕೆಲಸದ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಗೆ ಯಾಕೆ ಅಂತ ಅನ್ಬೇಕಾದ್ರೆ, ನಿಮಗೇನು ಅನುಮಾನ ಅಂತ ಅನ್ಬೇಕಾದ್ರೆ, ಅನುಮಾನ ಏನಿಲ್ಲ, ಆತಂಕ ಜಾಸ್ತಿ ಆಗಿದೆ ಅಂತ ಅನ್ಬೇಕಾದ್ರೆ ಭೂಮಿ ಸ್ವಲ್ಪ ಬೇಜಾರು ಮಾಡಿಕೊಂಡು ನೋಡ್ತಾ ಇರ್ತಾಳೆ. ಏನು ಗೊತ್ತಾ ಭೂಮಿ, ಬೇಜಾರು ಮಾಡ್ಕೋಬೇಡ, ನಚಿಕೇತು ಫಾರಿನಲ್ಲಿ ಓದಿ ಬಂದವನು, ಅವನು ನನ್ನಷ್ಟು ಸ್ಟ್ರಾಂಗ್ ಇಲ್ಲ, ವೀಕ್ನೆಸ್ ಇದ್ದಾನೆ, ಅವನು ಮೆಂಟಲಿ ಇಷ್ಟೊಂಥರ ಸ್ಟ್ರಾಂಗ್ ಇಲ್ಲ, ಮೂರೊತ್ತು ಅವನು ನಿನ್ನನ್ನು ಅದಕ್ಕೆ ಅಂತ ನಿನ್ನಿಂದೆ ಸುತ್ತಾ ಇರ್ತಾನೆ, ಅವನು ನಿನ್ನನ್ನು ತುಂಬ ಅಭಿಮಾನದಿಂದ ಗೌರವಿಸ್ತಾನೆ. ಆದರೆ ಏನು ಗೊತ್ತಾ, ನಾಳೆ ಮುಂಚೆ ದೂರ ಆದಾಗ ಇದನ್ನು ನೀನು ಯಾವ ರೀತಿ ಸ್ವೀಕಾರ ಮಾಡ್ತೀಯೋ ಗೊತ್ತಿಲ್ಲ, ಅದಕ್ಕೆ ನಿನಗೆ ಹರ್ಟ್ ಆಗಬಾರ್ದಲ್ವ, ಅದಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾ ಇರ್ತಾಳೆ, ನಾನು ಹೋಗೋಕೆ ಇನ್ನೂ 8 ತಿಂಗಳು ಇದೆ, ಅದಕ್ಕೋಸ್ಕರ ಇವತ್ತಿನ ಜೊತೆ ವಿಶ್ವಾಸ ಯಾರ್ಯಾರ ಜೊತೆ ಇರ್ತೀನಿ ಅದನ್ನೆಲ್ಲ ನಾನು ಕಳ್ಕೊಳಕ್ಕಾಗಲ್ಲ ಸಾಹೇಬ್ರೆ. ಅಲ್ಲ ಸಾಹೇಬ್ರೆ, ನಚಿಕೇತು ಇವಾಗ ಬಂದರು, ನಾನು 4 ತಿಂಗಳಿಂದನೇ ಬಂದವರು, ಅಂದರೆ ನಾನು ಇನ್ನೂ 8 ತಿಂಗಳು ಇಲ್ಲೇ ಇರ್ತೀನಿ, ನಿಮ್ಮ ಜೊತೆ ನಾನು ಸಂಸಾರ ಮಾಡ್ತಾ ಇದ್ದೀನಿ, ಈಗ ಬಂದಿರೋ ನಚಿಕೇತ್ಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ, ನಾನು ಅಂದರೆ ಅಷ್ಟು ಹಚ್ಕೊಂಡಿರೋ ಅವರು, ನಿಮ್ಮ ಜೊತೆ ನಾನು ಇಷ್ಟು 1 ವರ್ಷದಿಂದ ಸಂಸಾರ ಮಾಡ್ತಿದ್ದೀನಲ್ಲ, ನಿಮಗೇನು ಅನ್ಸಲ್ವಾ, ಹಾಗಾದರೆ ಏಕೆಂದರೆ ನೀವು ಅಗ್ನಿಸಾಕ್ಷಿಯಾಗಿ ನನ್ನ ಜೊತೆ ಮದುವೆ ಆಗಿದ್ದೀರಾ, ಸಪ್ತಪದಿ ದಿನ ತುಳಿದಿದ್ದೀರಾ, ನನ್ನ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಭಾಗಿಯಾಗಿದ್ದೀರಾ, ನೀವು ನನ್ನನ್ನು ಮಿಸ್ ಮಾಡ್ಕೊಡಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಸಹ ತುಂಬ ಒಳ್ಳೊಳಗೆ ಕಷ್ಟಪಡ್ಕೊಂಡು ಅಳ್ತಾ ಇರ್ತಾನೆ. ಹಾಗೆ ಸಂಕಟ ಪಡ್ಕೊತಿರ್ಬೇಕಾದ್ರೆ ಭೂಮಿ ಕಣ್ಣೀರಾಗ್ತಿರ್ತಾಳೆ. ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಇವಳೊಬ್ಳು ಏನೇನೋ ಮಾತಾಡ್ತಾಳೆ, ಟೈಮ್ ಆಗಿದೆ ಹೋಗು ಬಿತ್ಕೊ, ನಿನ್ನ ಮಾತು ಚೇಂಜ್ ಮಾಡಬೇಡ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ಭೂಮಿ ಹೇಳ್ತಿರ್ತಾಳೆ, ಹೌದು ನೀವು ಹೇಳಲಿಲ್ಲ ಅಂತ ಅಂದರೆ ನಾನೇನು ಬಿತ್ಕೊಳ್ಳಲ್ವಾ, ನನಗೇನು ಗೊತ್ತಾಗಲ್ವಾ, ಸಿಡುಕ್ಮುತ್ತಿ ಸಿದ್ದಪ್ಪ ಅಂತ ಬೈಕೊಂಡು ಹೋಗಿ ಅವಳು ಸಹ ಮಲ್ಗಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಇಬ್ಬರು ಮಲ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಆಗ ಅಜಿತ್ ಯೋಚನೆ ಮಾಡ್ತಿರ್ತಾನೆ, ಭೂಮಿ 1 ವರ್ಷ ಆದಮೇಲೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಮಾತನ್ನ ಕೇಳಿ ನನ್ನ ಮನಸ್ಸೇ ಯಾಕೆ ಇಷ್ಟೊಂಥರ ಡಿಸ್ಟರ್ಬ್ ಆಗಿದೆ, ನನಗೂ ತುಂಬ ಬೇಜಾರಾಗ್ತಿದೆಯಲ್ಲ, ಏನಾಗಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಮಲ್ಕೋತಾನೆ. ಇನ್ನೊಂದು ಕಡೆ ಎಲ್ಲ ಎದ್ದು ಕಾಫಿ ಕುಡ್ತಿರ್ಬೇಕಾದ್ರೆ ಅಲ್ಲಿ ನಚಿಕೇತ್ ಬರ್ತಾನೆ. ಅಮ್ಮ ಅಕ್ಕಿ ಕಡುಬಂತು ತುಂಬ ಚೆನ್ನಾಗಿತ್ತು, ಇದನ್ನೆಲ್ಲ ನಾನು US ಅಲ್ಲಿ ತುಂಬ ಮಿಸ್ ಮಾಡ್ಕೊಡ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀನಿ ಮಗನೇ, ದಿನ ಒಂದೊಂದು ವೆರೈಟಿ ತಿಂಡಿ ಮಾಡ್ಕೊಡ್ತೀನಿ, ತಿಂದು ಎಂಜಾಯ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭೂಮಿನೂ ಸಹ 30 ದಿನಕ್ಕೆ 30 ಥರದ್ದು ವೆರೈಟಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಅದಕ್ಕೆ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಹೌದು ಹೌದು ತಿನ್ನು ಆಯಿತಾ, 1 ತಿಂಗಳಾದಮೇಲೆ ನೀನು ಏನಾದರೂ US ಗೆ ಹೋಗ್ತೀನಿ ಅಂದರೆ ನಿನ್ನನ್ನು ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ, ಯಾಕೆಂತಂದರೆ ಪಾಸ್ಪೋರ್ಟದಲ್ಲಿ ಇರೋದೊಂದು ಫೋಟೋ, ಆಮೇಲೆ 30 ದಿನ ಆದಮೇಲೆ ಆಗೋದೊಂದು ಫೇಸ್ ಅಲ್ವಾ, ಅದಕ್ಕೆ ಅಂತ ಅಂದಾಗ ಮತ್ತೆ ಎಲ್ಲ ನಗಾಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಖುಷಿಯಾಗಿ ಮನೇಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಶ್ರವಣ್ ಕಂದ ಅಂತ ಅಶ್ವಿನಿ ಹತ್ರ ಬಂದುಬಿಟ್ಟು, ತಗೋ ಈ ಫೋಟೋಸ್ನ ಸೆಲೆಕ್ಟ್ ಮಾಡು, ನಿನಗೆ ಯಾರು ಇಷ್ಟ ಅದನ್ನು ಸೆಲೆಕ್ಟ್ ಮಾಡು ಅಂತಂದಾಗ, ಅಪ್ಪ ಇದೆಲ್ಲ ಫೋಟೋ ಯಾವುದು ಅಂತ ಅನ್ಬೇಕಾದ್ರೆ, ನಿನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪುಟ್ಟ, ಅದಕ್ಕೆ ಕೆಲವೊಂದು ಸಂಬಂಧನ ತಂದಿದ್ದೀನಿ, ತುಂಬ ಚೆನ್ನಾಗಿದ್ದಾರೆ, ಹಾಗೆ ಕೆಲವರು ಓನ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ನಿನಗೆ ಯಾರು ಇಷ್ಟ ಹೇಳೋ ಅವ್ರ ಜೊತೆ ದಾಮ್ ದುಮ್ಮಾಗಿ ಮದುವೆ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇದ್ದರೆ ಈ ಕಡೆ ದೇವ್ಯಾನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಅಶ್ವಿನಿ ಸಹ ತನ್ನ ಮನಸ್ಸಲ್ಲಿ ಬೇಜಾರು ಮಾಡ್ಕೋತಾ ಇರ್ತಾಳೆ, ಅಲ್ಲ
ನಮ್ಮ ಅಪ್ಪನ ಸೇಡು ತೀರಿಸ್ಕೋಬೇಕು. ಅದ್ರ ತನಕ ನನಗೆ ಯಾವ ಅಪ್ಪ ಬಂದು ಹೇಳಿದ್ರು ನಾನು ಮದುವೆ ಆಗಲ್ಲ, ಈ ಮನೆ ಬಿಟ್ಟು ನಾನು ಹೋಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ, ದೇವಿಯನ್ನು ಸಹ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರ್ತಾಳೆ. ಇವಳಿಗೆ ಮೊದಲೇ ಈ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಏನಾದರೂ ಶ್ರವಣ ಮದುವೆ ಮಾಡಿಕೊಟ್ರೆ ಇಲ್ಲೇ ಅಪ್ಪ ಅಪ್ಪ ಅಂತ ಇಲ್ಲೇ ಜಾಂಡು ಊರ್ಬಿಡ್ತಾಳೆ, ಮನಸ್ವಿನಿಯಾಗಿ ಇಲ್ಲೇ ಇದ್ಬಿಡ್ತಾಳೆ ಅಂತ ತನ್ನ ಮನಸ್ಸಲ್ಲಿ ಬೈಕೊಂಡು ಇಷ್ಟು ಬೇಗ ಮದುವೆ ಬೇಡ ಅಂತ ಅಂದಾಗ, ಇಲ್ಲ ಅವಳಿಗೆ ವಯಸ್ಸಾಗಿದೆ, ಈ ಕಡೆ ಓದೋದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಮದುವೆ ಮಾಡೋಣ, ಬೇಗ ಮದುವೆ ಮಾಡಿದರೆ ಕೆರಿಯರು ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಶ್ವಿನಿ ತುಂಬ ಬೇಜಾರಿಂದ ನಿಂತಿರ್ಬೇಕಾದ್ರೆ, ಯಾಕೆ ಮಗಳೇ ಹೇಳು ಅಂತ ಕೇಳ್ತಿರ್ಬೇಕಾದ್ರೆ, ಅಮ್ಮ ಸಿಗೋವರೆಗೂ ಮದುವೆ ಮಾಡಲ್ಲ ಅಂತ ಹೇಳಿದ್ರಲ್ವ, ಮತ್ತೆ ಏನಕ್ಕೆ ಫೋಟೋಸ್ ಅನ್ಬೇಕಾದ್ರೆ, ಅಮ್ಮ ಸಿಕ್ಕ ಮೇಲೆ ಮದುವೆ ಆಗಿವಂತೆ, ಅಲ್ಲಿವರೆಗೂ ಒಂದು ಹುಡುಗನ ಸೆಲೆಕ್ಟ್ ಮಾಡೋರ ಜೊತೆ ಎಂಗೇಜ್ಮೆಂಟ್ ಮಾಡ್ತೀನಿ, ನನ್ನ ಮನಸ್ಸಿಗೂ ತುಂಬ ನಿರಳ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಸಂಗೀತನ ಸಹ ಯೋಚನೆ ಮಾಡ್ತಾ ಇರ್ತಾಳೆ, ಆದಷ್ಟು ಬೇಗ ಇವಳಿಗೆ ಮದುವೆ ಮಾಡಬೇಕು, ಇಲ್ಲ ಅಂತಂದರೆ ನನ್ನ ಮಗ ಸೊಸೆಗೆ ತೊಂದರೆ ಕೊಡ್ತಾಳೆ ಅಂತ ಅಂದ್ಬಿಟ್ಟು. ನೀನು ಹೇಳ್ತಾ ಇರೋದು ಕರೆಕ್ಟು ಶ್ರವಣ, ಒಂದು ವೇಳೆ ನಮಗೆ ಏನಾದರೂ ಈ ಕಡೆ ಶಾರದಾ ಸಿಕ್ಕಿದ್ರೆ, ಇದೇನಿದು ಇನ್ನೂ ಮದುವೆ ಮಾಡಿಲ್ವಾ ನನ್ನ ಮಗಳಿಗೆ, ಒಂದು ಹುಡುಗನ ಹುಡುಕಿಲ್ವಾ ಅಂತ ಕೇಳಿಬಿಡ್ತಾಳೆ. ಅದಕ್ಕೋಸ್ಕರ ನಾವು ಹುಡುಗನ ಹುಡ್ಕೋಕ್ಕೆ ಶುರು ಮಾಡೋಣ ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನು ಮಾತಾಡೋಕ್ಕಾಗ್ದಲೇ ಈ ಕಡೆ ಸರಿ ಅಂತ ಅಶ್ವಿನಿ ಒಪ್ಕೊಬಿಟ್ಟಾಗ, ಈ ಕಡೆ ನಚಿಕೇತು ಕಂಗ್ರಾಟ್ಸ್ ಆಯಿತಾ, ಎಲ್ಲ ನನ್ನಿಂದಲೇ ಆಗಿದ್ದು, ನಾನು ಫಾರಿನಿಂದ ಬಂದನಲ್ಲ, ಅದಕ್ಕೆ ನೋಡು ನಿನಗೆ ಮದುವೆ ಯೋಗ ಬಂದಿದೆ ಅಂತ ಅಂದಾಗ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾ ಇದ್ದರೆ, ಏನು ಮಾಡೋಕ್ಕಾಗ್ದಲೇ ಫೋಟೋನ ತೊಗೊಂಡು ತನ್ನ ಪಾಡಿ ತನ್ನ ರೂಮಿಗೆ ಅಶ್ವಿನಿ ಹೋಗ್ತಾ ಇರ್ತಾಳೆ. ಅವಳು ಹೋಗೋದನ್ನು ಅಬ್ಸರ್ವ್ ಮಾಡಿಕೊಂಡು ಈ ಕಡೆ ಆದಿತ್ಯ ತುಂಬ ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾನೆ. ಇದೇನಿದು ಸಾಹೇಬರು ಈ ಥರ ಗುರಾಯಿಸಿದಾರೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಇವರೊಬ್ಬರು ಯಾಕೆ ಮನಸ್ವಿನಿಂದ ನೋಡಿಕೊಂಡು ಈ ಥರ ಬೇಜಾರಾಗಿ ಕೂತಿದ್ದಾರೆ ಅಂತ ಭೂಮಿನೂ ಸಹ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.